ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ವಾಮಿಟ್ಯಾಬ್ ಸಿರಪ್ ಬಗ್ಗೆ. ಚರಕ್ ಕಂಪನಿ ಅವ್ರದ್ರಿ ಇದು ವಾಮಿಟ್ಯಾಬ್ ಸಿರಪ್. ವಾಮಿಟ್ಯಾಬ್ ಸಿರಪ್ ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ನೀವು ಮಾಡ್ಬೋದು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದನ್ನ ಬಳಸಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ನೋಡ್ರಿ, ವಾಮಿಟ್ಯಾಬ್ ಸಿರಪ್ ಏನಿದೆ ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ರೀ. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಎಲ್ಲಿ ಇದ್ರದ್ದು ಉಲ್ಲೇಖ ನಮ್ಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನ ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಹೇಳಲಾಗ್ತೈತ್ರಿ. ಮತ್ ಈ ಸಿರಪ್ ಎಲ್ಲಿ ಯೂಸ್ ಮಾಡ್ತಾರಂದ್ರೆ ನೋಡ್ರಿ, ನಿಮ್ಗೆ ಏನಾರ ವಾಂತಿ ಬಂದಂಗ ಆಗಕ್ ಕುಂತೈತಿ, ನೋಸಿಯಾ ಸೆನ್ಸೇಷನ್ ಆಗಕ್ ಅಂದ್ರೆ ಇಲ್ಲ ವಾಮಿಟಿಂಗ್ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿದ್ರಿ, ವಾಂತಿ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ಕೊಟ್ಟಿರ್ತಾರ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಇದ್ರ ಪ್ರಮುಖ ಘಟಕ ದ್ರವ್ಯ ಬಗ್ಗೆ. ಸೊ ನೋಡ್ರಿ, ಪ್ರತಿ 5 ml ಸಿರಪ್ ಏನಿರ್ತೈತಿ ವಾಮಿಟ್ಯಾಬ್ ಸಿರಪ್, ಅದ್ರೊಳಗಡೆ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ ಹೆಡಿಕಿಯಮ್ ಸ್ಪೈಕೇಟಮ್ 600 mg, ಎಂಬಿಲಿಕಾ ಆಫಿಷನಾಲಿಸ್ 100 mg, ಸಿಟ್ರಸ್ ಲೆಮನ್ 50 mg, ಕ್ಯಾರಮ್ ಕಾಪ್ಟಿಕಮ್ 25 mg, ಅಮಿಲಿಯಾ ರೈಬ್ಸ್ 25 mg, ಅನಿಥಮ್ ಸೋವಾ 25 mg, ಪೈಪರ್ ಲಾಂಗಮ್ 20 mg, ಸಿನೆಮಮ್ ಝ್ಯಾಲಾನಿಕಮ್ 10 mg, ಎಲಾಟೇರಿಯಾ ಕಾರ್ಡಮಮ್ 10 mg, ಕ್ಯಾರೋಫೈಲಸ್ ಅರೋಮ್ಯಾಟಿಕಸ್ 10 mg, ಮಾರಿಸ್ಟಿಕಾ ಫ್ರೆಗ್ರಾನ್ಸ್ ಎಪಿಕಾ 10 mg. ಫ್ಲೇವರ್ಡ್ ಸಿರಪ್ ಬೇಸ್ ಇರ್ತೈತ್ರಿ, ಅವಶ್ಯಕತೆ ಅನುಸಾರ ಕಲರ್ ಹಾಕಿರ್ತಾರ್ರಿ, ಕಾರ್ಮೋಸಿನ್ ಪ್ರಿಸರ್ವೇಟಿವ್ ಹಾಕಿರ್ತಾರ ಲಗುನ ಕೆಡಬಾರ್ದಂತ, ಸೋಡಿಯಂ ಮಿಥೈಲ್ ಪ್ಯಾರಾಬೇನ್, ಸೋಡಿಯಂ ಪ್ರೊಪೈಲ್ ಪ್ಯಾರಾಬೇನ್, ಸೋಡಿಯಂ ಬೆನ್ಜೋಯೇಟ್ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ತಾರ್ರಿ. ಇದ್ರಾಗ ನೋಡ್ರಿ, ಮೇನ್ ಶುಂಠಿ ಏನಿರ್ತೈತಿ ಅದೇನ್ ಮಾಡತ್ತಪ್ಪ ಅಂದ್ರೆ ನಿಮ್ ಹೊಟ್ಟೆ ಗ್ಯಾಸ್ ಆಗ್ಲಾರ್ದಂಗ್ ನೋಡ್ಕೊಂಡು ಹೋಗುತ್ತಾ, ಮತ್ತೆ ನಿಮ್ಗೆ ವಾಂತಿ ಬಂದಂಗ ಆದ್ರೆ ಅದನ್ನ ಕಡಿಮೆ ಮಾಡ್ತೈತಿ. ಆಮ್ಲ ಏನಿರ್ತೈತಿ ನೋಡ್ರಿ, ಅದು ನಿಮ್ ಪಾಚನ ಶಕ್ತಿಯನ್ನು ಇಂಪ್ರೂವ್ ಮಾಡ್ತೈತಿ, ಮತ್ತೆ ನಿಮ್ಗೆ ಎದುರಿ ಕಡಿಮೆ ಮಾಡ್ತೈತ್ರಿ. ಮತ್ತೆ ಇದ್ರೊಳಗ ಕಪ್ಪರ್ ಕಚರಿ ಏನಿರ್ತೈತಿ ಅದು ನಿಮ್ಗೆ ವಾಂತಿ ಸೆನ್ಸೇಷನ್ ಡಿಸ್ಕಂಫರ್ಟ್ ಅದನ್ನ ಕಡಿಮೆ ಮಾಡ್ತೈತ್ರಿ. ಮತ್ತೆ ನಿಂಬು ಚಾಲೆ ಏನಿರ್ತೈತಿ ನೋಡ್ರಿ, ಅದು ನಿಮ್ಗೆ ವಾಂತಿ ಬರೋ ಸೆನ್ಸೇಷನ್ ಇಲ್ಲ ವಾಂತಿ ಮಾಡ್ಕೊಂಡಿರೋದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ನಾನು ನಿಮ್ಗೆ ಇದ್ರದ್ದು ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಕಾರ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ತೋಳಿಕ್ ಹೇಳ್ತಾರಂತ. ನೋಡ್ರಿ, ಇದನ್ನ ಮೊದಲು ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತೀನಿ ರೀ. ಯಾರು ವಯಸ್ಸು 18 ವರ್ಷಕ್ಕಿಂತ ದೊಡ್ಡವರಾದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ 10 ml ಸಿರಪ್ ಬೆಳಿಗ್ಗೆ, 10 ml ಸಿರಪ್ ರಾತ್ರಿ ತೊಗೊಳಕ್ ಹೇಳ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ 3 ಹೊತ್ತು 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ. ಈ ಸಿರಪ್ ನೋಡ್ರಿ ನೀವು ಊಟ ಆದ್ಮೇಲೆ ತಗೋಬಹುದು, ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆನೂ ತಗೋಬಹುದು. ಸೊ ನೋಡ್ರಿ, ಅದಕ್ಕೆ ಎರಡೂ ರೀತಿಲಿ ಈ ಸಿರಪ್ ತಗೋಬಹುದು, ಹಾಳು ಹೋಟೆಲ್ ತಗೋಬಹುದು, ಊಟ ಮಾಡೋದಕ್ಕಿಂತ ಮೊದಲನ್ನು ತಗೋಬಹುದು. ಟೇಸ್ಟ್ ನ ನಿಮ್ಗೆ ಏನಾರ ಸ್ವಲ್ಪ ವ್ಯತ್ಯಾಸ ಏನಾರ ರುಚಿ ಬರಾಕುಂತಿಲ್ಲ ಅಂದ್ರೆ ಇದನ್ನ ನೀವು 10-15 ml ಉಗುರು ಬೆಚ್ಚ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ತಗೋಬಹುದ್ರಿ. ಈಗ ಯಾವ ಮಕ್ಕಳು ವಯಸ್ಸು 6 ವರ್ಷಲಿಂದ 12 ವರ್ಷ ಮಟ್ಟ ಅದಾರ ನೋಡ್ರಿ, ಅವ್ರಿಗೆ 5 ml 2 ಹೊತ್ತು ಇಲ್ಲ 5 ml 3 ಹೊತ್ತು ಕೊಡಬಹುದ್ರಿ. ಈ ಮತ್ತ ಯಾವ ಮಕ್ಕಳು ವಯಸ್ಸು 6 ವರ್ಷಕ್ಕಿಂತ ಸಣ್ಣರ ಅದಾರ ಅವ್ರಿಗೆ 2.5 ml ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ಕೊಡಬಹುದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದನ್ನ ಕೊಡಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು. ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರೆ ಅಷ್ಟು ದಿನದ ಮಟ್ಟ ತೋರಿ. ಯಾಕಂದ್ರೆ ಇದ್ರ ಜೊತೆಗೆ ಅವ್ರು ಮತ್ತೆ ಬೇರೆ ಏನಾರ ಸ್ವಲ್ಪ ಮೆಡಿಸಿನ್ಸ್ ಕೊಡಬಹುದ್ರಿ. ಅದಕ್ಕೆ ನಿಮ್ ಡಾಕ್ಟರ್ ಎಲ್ಲಿ ಮಟ್ಟ ತಗೊಳಕ್ ಹೇಳೋ ಅಂತಾರೆ ಅಷ್ಟು ದಿನದ ಮಟ್ಟ ತಗೋಬಹುದು. ಇದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಇದ್ರಲ್ಲಿ ಯಾವುದೇ ಈ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಮತ್ತು ಇದು ಗರ್ಭವತಿ ಮಹಿಳೆಯರು ಕೂಡ ಸೇವನೆ ಮಾಡಬಹುದು. ಈ ಸಿರಪ್ ನ ಸಣ್ಣ ಮಕ್ಕಳು ಕೂಡ ಸೇವನೆ ಮಾಡಬಹುದು. ಯಾರು ಇದನ್ನ ತೋಳಿಕ್ ಹೋಗ್ಬಾರ್ದು, ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು? ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನದಾವ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಬಿಟ್ಟಿದ್ದೀನಿ. ಯಾವುದೇ ಘಟಕ ದ್ರವ್ಯ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೈತೆ ಅಂದ್ರೆ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 60 ರೂಪಾಯಿದಾಗ 60 ml ಸಿರಪ್ ಸಿಗ್ತೈತ್ರಿ ವಾಮಿಟ್ಯಾಬ್ ಸಿರಪ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್
ಬಟನ್ ಕಾಣುತ್ತೈತೆ ನೋಡ್ರಿ ಒಂದು, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.